ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಪುಸ್ತಕ ಪರಿಚಯದಲ್ಲಿ ನಾವು ಮಾತನಾಡಲಿರುವುದು ಒಬ್ಬ ವ್ಯಕ್ತಿಯ ಆತ್ಮಕಥೆಯ ಬಗ್ಗೆ ಮಾತ್ರವಲ್ಲ, ಬದಲಿಗೆ ಇಂದಿನ ಓಡೋಲೋಕದಲ್ಲಿ ತನ್ನನ್ನು ತಾನು ಕಳೆದುಕೊಳ್ಳುತ್ತಿರುವ ಪ್ರತಿಯೊಬ್ಬ ಆಧುನಿಕ ಮಾನವನ ಕೈಪಿಡಿಯ ಬಗ್ಗೆ. ಅದೇ ಬಾಲಸುಬ್ರಹ್ಮಣ್ಯಂ ಅಥವಾ ಪ್ರೀತಿಯ ಬಾಲು ಅವರು ಬರೆದ ಸಾಫ್ಟ್ವೇರ್ನಿಂದ ಸಾಕ್ಷಾತ್ಕಾರದವರೆಗೆ. ಲೌಕಿಕ ಯಶಸ್ಸು ಮತ್ತು ಒಳಗಿನ ಶೂನ್ಯತೆ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ. ಕೈತುಂಬ ಸಂಬಳ ನೀಡುವ ಸಾಫ್ಟ್ವೇರ್ ಕೆಲಸ, ಅಮೆರಿಕದಂತಹ ದೇಶದಲ್ಲಿ ಐಷಾರಾಮಿ ಜೀವನ, ಸುಸಜ್ಜಿತ ಮನೆ, ಕಾರು ಇವೆಲ್ಲವೂ ಇದ್ದ ಮೇಲೆ ಮನುಷ್ಯನಿಗೆ ಇನ್ನೇನು ಬೇಕು? ಆದರೂ ಇಷ್ಟೆಲ್ಲ ಲೌಕಿಕ ಯಶಸ್ಸಿನ ನಡುವೆಯೂ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಏನೋ ಒಂದು ಕೊರತೆ ಎಂಬ ಶೂನ್ಯತೆ ಕಾಡಲು ಸಾಧ್ಯವೇ? ಖಂಡಿತ ಸಾಧ್ಯ ಎನ್ನುತ್ತಾರೆ ಲೇಖಕರು. ಬಾಹ್ಯ ಪ್ರಪಂಚದ ಸೌಲಭ್ಯಗಳು ದೇಹಕ್ಕೆ ಸುಖ ನೀಡಬಲ್ಲವೇ ಹೊರತು ಅಂತರಂಗಕ್ಕೆ ಶಾಂತಿ ನೀಡಲಾರವು ಎಂಬ ಕಟು ಸತ್ಯವನ್ನು ಈ ಪುಸ್ತಕ ಬಿಚ್ಚಿಡುತ್ತದೆ. ಪುಸ್ತಕ ಆರಂಭವಾಗುವುದು ಲೇಖಕರ ವೃತ್ತಿ ಜೀವನದ ಉತ್ತುಂಗದ ಚಿತ್ರಣದೊಂದಿಗೆ. ಸಾಫ್ಟ್ವೇರ್ ಲೋಕದ ಗಡಿಬಿಡಿ, ಡೆಡ್ಲೈನ್ಗಳು ಮತ್ತು ಕೃತಕ ಜೀವನ ಶೈಲಿ ಮನುಷ್ಯನನ್ನು ಹೇಗೆ ಯಂತ್ರವನ್ನಾಗಿಸುತ್ತದೆ ಎಂಬುದನ್ನು ಬಾಲು ಅವರು ಇಲ್ಲಿ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ನಾನು ಇದನ್ನೆಲ್ಲ ಯಾರಿಗಾಗಿ ಮಾಡುತ್ತಿದ್ದೇನೆ? ಜೀವನದ ಗುರಿ ಕೇವಲ ಹಣ ಗಳಿಸುವುದೇ ಎಂಬ ಮೂಲಭೂತ ಪ್ರಶ್ನೆಗಳು ಅವರಲ್ಲಿ ಮೂಡತೊಡಗುತ್ತವೆ. ಕೇಳುಗರೆ, ಇವತ್ತು ನಾವೆಲ್ಲರೂ ಅನುಭವಿಸುತ್ತಿರುವ ಈ ಶೂನ್ಯತೆಗೆ ಮುಖ್ಯವಾಗಿ 3 ಕಾರಣಗಳಿವೆ. ಒಂದು, ತಪ್ಪು ಗುರಿಗಳು. ನಾವು ಇತರರನ್ನು ಮೆಚ್ಚಿಸಲು ಅಥವಾ ಸಮಾಜದ ಮಾನದಂಡಗಳಿಗೆ ತಕ್ಕಂತೆ ಬದುಕಲು ಹೋಗಿ ನಮ್ಮ ಅಂತರಾತ್ಮವನ್ನು ಮರೆಯುತ್ತಿದ್ದೇವೆ. 2, ಯಾಂತ್ರಿಕತೆ. ಜೀವನ ಕೇವಲ ಕೆಲಸ ಮತ್ತು ಹಣದ ಸುತ್ತ ಸುತ್ತಿದಾಗ ನಮ್ಮ ಭಾವನಾತ್ಮಕ ಬೆಳವಣಿಗೆ ಕುಂಠಿತವಾಗುತ್ತದೆ. 3, ಕ್ಷಣಿಕ ಸುಖ. ಹೊಸ ಕಾರು ಅಥವಾ ಫೋನ್ ಬಂದಾಗ ಇರುವ ಸಂಭ್ರಮ ಕೆಲವು ದಿನಗಳಲ್ಲಿ ಮಾಯವಾಗುತ್ತದೆ, ಆದರೆ ಅಂತರಂಗದ ಹಸಿವು ಶಾಶ್ವತವಾದುದನ್ನು ಬಯಸುತ್ತದೆ. ಪರಿಹಾರದ ಹಾದಿ. ಹಾಗಾದರೆ ಈ ಶೂನ್ಯತೆಯನ್ನು ತುಂಬುವುದು ಹೇಗೆ? ಲೇಖಕರು ಇಲ್ಲಿ ಸುಲಭ ಹಾದಿಗಳನ್ನು ತೋರಿಸಿಕೊಡುತ್ತಾರೆ. ಪ್ರತಿದಿನ ಸ್ವಲ್ಪ ಸಮಯ ಮೌನವಾಗಿ ಕುಳಿತು ನಿಮ್ಮನ್ನು ನೀವು ಗಮನಿಸಿಕೊಳ್ಳುವ ಸ್ವಯಂ ಅರಿವು, ಕೇವಲ ನನಗಾಗಿ ಎನ್ನುವ ಬದಲು ಇತರರಿಗಾಗಿ ಏನಾದರೂ ಮಾಡುವ ಸೇವಾ ಮನೋಭಾವ ಮತ್ತು ನಮ್ಮ ಬಳಿ ಇರುವುದಕ್ಕೆ ಕೃತಜ್ಞರಾಗಿರುವುದು, ಇವೇ ಆ ಸಾಕ್ಷಾತ್ಕಾರದ ಹಾದಿಗಳು. ಕೊನೆಯದಾಗಿ ಒಂದು ಮಾತು. ಲೇಖಕರು ಒಂದು ಸುಂದರ ಉದಾಹರಣೆ ನೀಡುತ್ತಾರೆ. ಮಣ್ಣಿನ ಮಡಕೆ. ಆ ಮಡಕೆ ಹೊರಗಿನಿಂದ ಎಷ್ಟೇ ಸುಂದರವಾಗಿ ಅಲಂಕೃತವಾಗಿದ್ದರೂ ಅದರ ಒಳಗೆ ನೀರಿಲ್ಲದಿದ್ದರೆ ಅದು ಯಾರ ಬಾಯಾರಿಕೆಯನ್ನೂ ತಣಿಸಲಾರದು. ಹಾಗೆಯೇ ನಮ್ಮ ಜೀವನ ಹೊರಭಾಗದಲ್ಲಿ ಯಶಸ್ಸಿನ ಬಣ್ಣಗಳಿಂದ ಕೂಡಿದ್ದರೂ ಅಂತರಂಗವು ಶಾಂತಿ ಎಂಬ ನೀರಿನಿಂದ ತುಂಬಿರಬೇಕು. ಯಾಂತ್ರಿಕ ಬದುಕಿನ ಸುಳಿಯಲ್ಲಿ ಸಿಲುಕಿ ತನ್ನನ್ನು ತಾನು ಹುಡುಕ ಹೊರಟ ಪ್ರತಿಯೊಬ್ಬರೂ ಓದಬೇಕಾದ ಕೃತಿ ಇದು. ತಪ್ಪದೇ ಓದಿ. ಬದಲಾವಣೆಯ ಹಾದಿ ಮತ್ತು ಅನ್ವೇಷಣೆ. ಒಬ್ಬ ವ್ಯಕ್ತಿ ತನ್ನ ಯಾಂತ್ರಿಕ ಜೀವನದಿಂದ ಹೊರಬಂದು ಅಂತರಂಗದ ಸತ್ಯವನ್ನು ಹುಡುಕೋದು ಇದೆಯಲ್ಲ, ಅದು ಕೇವಲ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗೋ ಭೌತಿಕ ಪ್ರಯಾಣ ಅಲ್ಲ ಸ್ನೇಹಿತರೆ. ಅದು ನಮ್ಮ ಮನಸ್ಸಿನ ಒಳಗೇ ನಡೆಯುವ ಒಂದು ದೊಡ್ಡ ರೂಪಾಂತರ. ಲೇಖಕ ಬಾಲು ಅವರು ಈ ಬದಲಾವಣೆಯ ಹಾದಿ ಮತ್ತು ಅನ್ವೇಷಣೆಯನ್ನು 3 ಮುಖ್ಯ ಹಂತಗಳಲ್ಲಿ ನಮಗೆ ವಿವರಿಸುತ್ತಾರೆ. ಹಂತ 1, ಬದಲಾವಣೆಯ ಹಾದಿ. ಕೇಳುಗರೆ, ಬದಲಾವಣೆ ಅನ್ನೋದು ಯಾವಾಗಲೂ ಒಂದು ಸಣ್ಣ ಕಿಡಿಯಿಂದಲೇ ಆರಂಭವಾಗೋದು. ಹೊರಗಡೆ ನಮಗೆ ಎಲ್ಲ ರೀತಿಯ ಯಶಸ್ಸು ಸಿಕ್ಕಿದ್ರೂ ಒಳಗೆ ಎಲ್ಲೋ ಒಂದು ಕಡೆ ಕಾಡುವ ಅತೃಪ್ತಿಯೇ ಈ ಬದಲಾವಣೆಗೆ ಮುನ್ನುಡಿ. ಲೇಖಕರು ಇದನ್ನು 3 ಹೆಜ್ಜೆಗಳಲ್ಲಿ ಹೇಳುತ್ತಾರೆ. ಮೊದಲನೆಯದು ಸ್ಥಿತಿಗತಿಗಳ ವಿಶ್ಲೇಷಣೆ. ನಾನು ಈಗ ಇರುವ ಸ್ಥಿತಿ, ಈ ಜೀವನ ನಿಜವಾಗಿಯೂ ಸರಿ ಇದೆಯೇ ಅನ್ನೋ ಪ್ರಾಮಾಣಿಕ ಪ್ರಶ್ನೆ ನಮ್ಮೊಳಗೆ ಮೂಡಬೇಕು. ಲೇಖಕ ಬಾಲು ಅವರು ಅಮೆರಿಕಾದ ಸುಖಭೋಗಗಳ ನಡುವೆ ಇದ್ದಾಗಲೂ ಅವರಿಗೆ ಇದೇ ಪ್ರಶ್ನೆ ಎದುರಾಯಿತು. ಎರಡನೆಯದು ತ್ಯಾಗ ಮತ್ತು ನಿರ್ಧಾರ. ಬದಲಾವಣೆಯ ಹಾದಿಯಲ್ಲಿ ನಮಗೆ ದೊಡ್ಡ ಅಡ್ಡಿ ಎಂದರೆ ನಮ್ಮ ಕಂಫರ್ಟ್ ಝೋನ್. ನಮ್ಮ ಹಳೆಯ ಅಭ್ಯಾಸಗಳನ್ನು, ಕೈತುಂಬ ಬರೋ ಸಂಬಳದ ಕೆಲಸವನ್ನು ಅಥವಾ ಆ ಭದ್ರತೆಯನ್ನು ಬಿಟ್ಟುಕೊಡುವ ಧೈರ್ಯವೇ ಈ ಬದಲಾವಣೆಯ ಮೊದಲ ಹೆಜ್ಜೆ. ಮೂರನೆಯದು ಆದ್ಯತೆಗಳ ಬದಲಾವಣೆ. ಇಲ್ಲಿಯವರೆಗೆ ಹಣ ಮತ್ತು ವೃತ್ತಿಗೆ ನೀಡುತ್ತಿದ್ದ ಪ್ರಾಮುಖ್ಯತೆಯನ್ನು ಮನಸ್ಸಿನ ಶಾಂತಿ ಮತ್ತು ಜೀವನದ ಅರ್ಥಕ್ಕೆ ಬದಲಾಯಿಸಿಕೊಳ್ಳುವುದು.
ಹಂತ 2 ಅನ್ವೇಷಣೆಯ ಹಂತಗಳು. ಸ್ನೇಹಿತರೆ, ಅನ್ವೇಷಣೆ ಅಂದರೆ ಎಲ್ಲೋ ಕಳೆದು ಹೋದದ್ದನ್ನು ಹುಡುಕುವುದಲ್ಲ, ನಮ್ಮಲ್ಲೇ ಇರೋ ಸತ್ಯವನ್ನು ಮುಚ್ಚಿಟ್ಟಿರುವ ಪದರಗಳನ್ನು ಒಂದೊಂದಾಗಿ ತೆಗೆಯುವುದು. ತಮ್ಮ ಅಂತರಂಗದ ಕರೆಯನ್ನು ತಡೆಯಲಾಗದೆ ಲೇಖಕರು ಅಮೆರಿಕಾದ ಐಷಾರಾಮಿ ಜೀವನವನ್ನು ತೊರೆದು ಭಾರತಕ್ಕೆ ಮರಳಲು ನಿರ್ಧರಿಸುತ್ತಾರೆ. ಇದು ಅವರ ಜೀವನದ ದೊಡ್ಡ ತಿರುವು. ಇಲ್ಲಿಂದಲೇ ಅವರ ಸಾಫ್ಟ್ವೇರ್ ಎಂಬ ಬಾಹ್ಯ ಪ್ರಪಂಚದಿಂದ ಸಾಕ್ಷಾತ್ಕಾರ ಎಂಬ ಅಂತರಂಗದ ಪ್ರಪಂಚದ ಕಡೆಗಿನ ಪ್ರಯಾಣ ಶುರುವಾಗುತ್ತೆ. ಬಾಹ್ಯದಿಂದ ಅಂತರಂಗಕ್ಕೆ ಲೇಖಕರು ಭಾರತಕ್ಕೆ ಮರಳಿ ಅರುಣಾಚಲ ಬೆಟ್ಟದ ಸಾನ್ನಿಧ್ಯಕ್ಕೆ ಬಂದಿದ್ದು ಕೇವಲ ಜಾಗದ ಬದಲಾವಣೆಯಲ್ಲ, ಅದು ದೃಷ್ಟಿಕೋನದ ಬದಲಾವಣೆ. ತಿರುವಣ್ಣಾಮಲೈ ಪರಿಸರದಲ್ಲಿ ಅವರು ಕಂಡುಕೊಂಡ ಶಾಂತಿ ಕೋಟಿ ರೂಪಾಯಿಗಳ ಪ್ಯಾಕೇಜ್ಗಿಂತಲೂ ಮಿಗಿಲಾದದ್ದು ಎಂಬ ಸತ್ಯ ಅವರಿಗೆ ಅರಿವಾಗುತ್ತದೆ. ಮಾರ್ಗದರ್ಶನದ ಹುಡುಕಾಟ. ಈ ಕಠಿಣ ಹಾದಿಯಲ್ಲಿ ನಮಗೊಬ್ಬ ಗುರು ಅಥವಾ ಉತ್ತಮ ಪುಸ್ತಕದ ಅಗತ್ಯ ಇರುತ್ತದೆ. ರಮಣ ಮಹರ್ಷಿಗಳ ಬೋಧನೆಗಳು ಇಲ್ಲಿ ಕತ್ತಲೆಯಲ್ಲಿ ದಾರಿದೀಪದಂತೆ ಕೆಲಸ ಮಾಡುತ್ತವೆ. ನಿರಂತರ ಪ್ರಶ್ನೆ, ನಾನು ಯಾರು ಅನ್ನೋ ಒಂದು ಪ್ರಶ್ನೆ ಇದೆಯಲ್ಲ, ಇದು ನಮ್ಮ ಅಹಂಕಾರದ ಪದರಗಳನ್ನು ಸೀಳಿ ನಮ್ಮನ್ನು ಆತ್ಮದ ಕಡೆಗೆ ಕರೆದೊಯ್ಯುವ ಅತ್ಯಂತ ಪ್ರಭಾವಶಾಲಿ ಅಸ್ತ್ರ. ಹಂತ 3 ಬದಲಾವಣೆ ಮತ್ತು ಅನ್ವೇಷಣೆಯ ಫಲಿತಾಂಶ. ಹಾಗಾದರೆ ಈ ಕಷ್ಟದ ಪಯಣದಿಂದ ಸಿಗುವ ಫಲಿತಾಂಶವಾದರೂ ಏನು? ಇದರಿಂದ 3 ಅದ್ಭುತ ಬದಲಾವಣೆಗಳು ಆಗುತ್ತವೆ. ದೃಷ್ಟಿಕೋನ ವಿಶಾಲವಾಗುತ್ತದೆ. ನಿನ್ನೆವರೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬೆಟ್ಟದಂತೆ ಕಾಣುತ್ತಿದ್ದ ಜಾಗದಲ್ಲಿ ಈಗ ಇಡೀ ಬ್ರಹ್ಮಾಂಡವೇ ಒಂದು ಅದ್ಭುತವಾಗಿ ಕಾಣತೊಡಗುತ್ತದೆ. ಭಯದಿಂದ ಮುಕ್ತಿ. ಭವಿಷ್ಯದ ಆತಂಕ ಮತ್ತು ಗತಕಾಲದ ಪಶ್ಚಾತ್ತಾಪ ಮಾಯವಾಗಿ ವರ್ತಮಾನದಲ್ಲಿ, ಅಂದರೆ ಈ ಕ್ಷಣದಲ್ಲಿ ಬದುಕುವ ಕಲೆ ಸಿದ್ಧಿಸುತ್ತದೆ. ಅಚಲವಾದ ತೃಪ್ತಿ. ಹೊರಗಿನ ಲಾಭ ನಷ್ಟಗಳು ಮನಸ್ಸಿನ ಸಮತೋಲನವನ್ನು ಕೆಡಿಸದಂತಹ ಒಂದು ಪ್ರಶಾಂತ ಸ್ಥಿತಿ ನಿರ್ಮಾಣವಾಗುತ್ತದೆ. ಕೇಳುಗರೆ, ಕೊನೆಯಲ್ಲಿ ಒಂದು ಸುಂದರ ಪ್ರಕೃತಿಯ ಪಾಠ ನೆನಪಾಗುತ್ತಿದೆ. ಒಂದು ಕಂಬಳಿ ಹುಳು ತಾನು ಅನುಭವಿಸುವ ನೋವನ್ನು ಸಹಿಸಿ ತನ್ನ ಹಳೆಯ ರೂಪವನ್ನು ತ್ಯಜಿಸಿದಾಗ ಮಾತ್ರ ಅದು ಸುಂದರ ಚಿಟ್ಟೆಯಾಗಿ ಬದಲಾಗಲು ಸಾಧ್ಯ. ಮನುಷ್ಯನ ಅನ್ವೇಷಣೆಯೂ ಸಹ ಇಂತಹದ್ದೇ ಒಂದು ಅದ್ಭುತ ರೂಪಾಂತರ. ಸಾಫ್ಟ್ವೇರ್ ಮತ್ತು ಅಧ್ಯಾತ್ಮದ ನಡುವಿನ ಸಾಮ್ಯತೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದರೆ ಬರೀ ಕೋಡಿಂಗ್, ಲಾಜಿಕ್, ಕಂಪ್ಯೂಟರ್ ಅಂತ ಅಂದುಕೊಂಡಿದ್ದೀರಾ? ಮತ್ತು ಅಧ್ಯಾತ್ಮ ಎಂದರೆ ಬರೀ ಪೂಜೆ, ಧ್ಯಾನ, ಹಿಮಾಲಯ ಅಂತ ಅಂದುಕೊಂಡಿದ್ದೀರಾ? ಆದರೆ ನಮ್ಮ ಲೇಖಕ ಬಾಲು ಅವರು ಒಬ್ಬ ಟೆಕ್ಕಿ ಆಗಿರೋದ್ರಿಂದ ಇವೆರಡರ ನಡುವೆ ಇರೋ ಅದ್ಭುತವಾದ ಸಾಮ್ಯತೆಗಳನ್ನು ಗುರುತಿಸಿದ್ದಾರೆ. ಕಂಪ್ಯೂಟರ್ ಭಾಷೆಯಲ್ಲೇ ಅಧ್ಯಾತ್ಮವನ್ನು ಹೇಗೆ ಕಲಿಯಬಹುದು ಅಂತ ಅವರು ತೋರಿಸಿಕೊಟ್ಟಿದ್ದಾರೆ. ಕೇಳೋಕೆ ಎಷ್ಟು ಮಜಾ ಆಗಿದೆ ಅಲ್ವಾ? ಬನ್ನಿ ಆ ಹೋಲಿಕೆಗಳು ಏನು ಅಂತ ನೋಡೋಣ. ಒಂದು, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್. ಕೇಳುಗರೆ, ನಮ್ಮ ದೇಹ ಇದೆಯಲ್ಲ, ಇದು ಕಂಪ್ಯೂಟರ್ನ ಹಾರ್ಡ್ವೇರ್ ಇದ್ದ ಹಾಗೆ, ಕಣ್ಣಿಗೆ ಕಾಣೋ ಭೌತಿಕ ವಸ್ತು. ಹಾಗಾದರೆ ನಮ್ಮ ಒಳಗಿರೋ ಪ್ರಜ್ಞೆ, ಆಲೋಚನೆಗಳು, ಭಾವನೆಗಳು ಏನು? ಅದೇ ಸಾಫ್ಟ್ವೇರ್. ಕಂಪ್ಯೂಟರ್ ಹಾರ್ಡ್ವೇರ್ ಎಷ್ಟೇ ಬ್ರ್ಯಾಂಡೆಡ್ ಆಗಿದ್ದರೂ ಒಳಗಡೆ ಸಾಫ್ಟ್ವೇರ್ ಇಲ್ಲದಿದ್ದರೆ ಅದು ಬರೀ ಡಬ್ಬ. ಹಾಗೆಯೇ ನಮ್ಮ ದೇಹ ಚೆನ್ನಾಗಿದ್ದರೂ ಒಳಗಿನ ಪ್ರಜ್ಞೆ ಸರಿಯಿಲ್ಲದಿದ್ದರೆ ಜೀವನ ಸಾಗಲ್ಲ. ಸಾಫ್ಟ್ವೇರ್ ಅಪ್ಡೇಟ್ ಆದಂತೆ ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಬದಲಾಗುತ್ತೆ ಅಲ್ವಾ? ಹಾಗೆಯೇ ನಮ್ಮ ಆಲೋಚನೆಗಳು ಬದಲಾದಾಗ ನಮ್ಮ ಜೀವನದ ಕ್ವಾಲಿಟಿನೂ ಬದಲಾಗುತ್ತೆ. 2, ಪ್ರೋಗ್ರಾಮಿಂಗ್ ಮತ್ತು ಸಂಸ್ಕಾರ. ಪ್ರೋಗ್ರಾಮಿಂಗ್ ಆ್ಯಂಡ್ ಕಂಡೀಷನಿಂಗ್ಸ್. ಕಂಪ್ಯೂಟರ್ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಇಂಜಿನಿಯರ್ಗಳು ಕೋಡಿಂಗ್ ಮೂಲಕ ಬರೀತಾರೆ. ಅದೇ ರೀತಿ ನಾವು ಚಿಕ್ಕಂದಿನಿಂದ ಬೆಳೆದು ಬಂದ ಪರಿಸರ, ನಮಗೆ ಸಿಕ್ಕ ಶಿಕ್ಷಣ ಮತ್ತು ಅನುಭವಗಳು ನಮ್ಮ ಮನಸ್ಸಿನ ಒಳಗೂ ಒಂದು ರೀತಿಯ ಕೋಡಿಂಗ್ ಮಾಡಿರುತ್ತವೆ. ಇದನ್ನೇ ಅಧ್ಯಾತ್ಮದಲ್ಲಿ ಸಂಸ್ಕಾರಗಳು ಅಂತ ಕರೆಯೋದು. ನಾವು ಮಾಡೋ ಪ್ರತಿಯೊಂದು ಕೆಲಸನೂ ನಮ್ಮ ಮೈಂಡ್ನಲ್ಲಿ ಆಳವಾಗಿ ಸ್ಟೋರ್ ಆಗಿರೋ ಈ ಕೋಡಿಂಗ್ ಪ್ರೋಗ್ರಾಮ್ ಪ್ರಕಾರವೇ ನಡೀತಿರುತ್ತೆ. 3, ಬಗ್ಸ್ ಮತ್ತು ಅಹಂಕಾರ. ಬಗ್ಸ್ ಆ್ಯಂಡ್ ಈಗೋ. ಸಾಫ್ಟ್ವೇರ್ನಲ್ಲಿ ಏನಾದರೂ ತಪ್ಪುಗಳು ಅಥವಾ ಎರರ್ಗಳು ಬಂದರೆ ಅದನ್ನು ಟೆಕ್ಕಿಗಳು ಬಗ್ಸ್ ಅಂತ ಕರೀತಾರೆ. ಒಂದು ಸಣ್ಣ ಬಗ್ ಇಡೀ ಸಿಸ್ಟಮನ್ನೇ ಹ್ಯಾಂಗ್ ಮಾಡಿಬಿಡುತ್ತೆ. ಲೇಖಕರು ಹೇಳ್ತಾರೆ, ನಮ್ಮ ಜೀವನದಲ್ಲಿ ಇರೋ ಅಹಂಕಾರ ಮತ್ತು ಅಜ್ಞಾನಗಳೇ ನಮಗೆ ಕಾಡೋ ದೊಡ್ಡ ದೊಡ್ಡ ಬಗ್ಗಳು. ಇವು ನಮ್ಮ ಆಲೋಚನೆಗಳನ್ನು ಹ್ಯಾಂಗ್ ಮಾಡಿ ದಾರಿ ತಪ್ಪಿಸುತ್ತವೆ. ಆಧ್ಯಾತ್ಮಿಕ ಸಾಧನೆ ಅಂದರೆ ಬೇರೇನೂ ಅಲ್ಲ ಸ್ನೇಹಿತರೆ, ನಮ್ಮೊಳಗಿರೋ ಈ ಆಂತರಿಕ ಬಗ್ಗಳನ್ನು ಪತ್ತೆ ಹಚ್ಚಿ ಸರಿಪಡಿಸುವುದು ಅಷ್ಟೇ. 4, ಡಿಬಗ್ಗಿಂಗ್ ಮತ್ತು ಆತ್ಮವಿಚಾರಣೆ. ಡಿಬಗ್ಗಿಂಗ್ ಆ್ಯಂಡ್ ಸೆಲ್ಫ್ ಇನ್ಕ್ವೈರಿ. ಸಾಫ್ಟ್ವೇರ್ ಕೈಕೊಟ್ಟಾಗ ಇಂಜಿನಿಯರ್ ಏನು ಮಾಡ್ತಾರೆ?
ಪ್ರತಿಯೊಂದು ಲೈನ್ ಕೋಡನ್ನು ಹುಡುಕಿ ತಪ್ಪು ಎಲ್ಲಿದೆ ಅಂತ ಕಂಡುಹಿಡಿತಾರೆ. ಅದನ್ನು ಡಿಬಗ್ಗಿಂಗ್ ಅಂತಾರೆ. ಅಧ್ಯಾತ್ಮದಲ್ಲೂ ಇದೇ ಪ್ರಕ್ರಿಯೆ ಇದೆ. ರಮಣ ಮಹರ್ಷಿಗಳು ಹೇಳುವ ನಾನು ಯಾರು ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ನಮ್ಮ ಲೈಫ್ನ ಡಿಬಗ್ಗಿಂಗ್ ಪ್ರಕ್ರಿಯೆ. ನಮ್ಮ ಮನಸ್ಸಿನ ಮೂಲ ಯಾವುದು ಅಂತ ನಾವು ಆಳವಾಗಿ ಹುಡುಕುತ್ತಾ ಹೋದಾಗ ನಮ್ಮಲ್ಲಿರೋ ಅನಗತ್ಯ ಯೋಚನೆಗಳು ಮತ್ತು ತಪ್ಪು ಕಲ್ಪನೆಗಳು ಅನ್ನೋ ಬಗ್ಗುಗಳು ತಾವಾಗಿಯೇ ಡಿಲೀಟ್ ಆಗಿಬಿಡುತ್ತವೆ. 5. ಡೇಟಾ ಮತ್ತು ಕರ್ಮ. ಕಂಪ್ಯೂಟರ್ ಆಫ್ ಮಾಡಿದರೂ ಡೇಟಾ ಹೇಗೆ ಹಾರ್ಡ್ ಡಿಸ್ಕ್ನಲ್ಲಿ ಸೇಫ್ ಆಗಿರುತ್ತೋ ಅದೇ ರೀತಿ ನಮ್ಮ ದೇಹ ನಾಶ ಆದರೂ ನಾವು ಮಾಡಿದ ಕರ್ಮಗಳು ಮತ್ತು ನಮ್ಮ ಆಸೆ, ಅಭಿಪ್ರಾಯಗಳು, ಟೆಂಡೆನ್ಸೀಸ್ ಶಕ್ತಿಯ ರೂಪದಲ್ಲಿ ಹಾಗೇ ಉಳಿಯುತ್ತವೆ ಅನ್ನೋದು ಅಧ್ಯಾತ್ಮದ ತರ್ಕ. ಡೇಟಾ ಎಂದಿಗೂ ಅಳಿಯಲ್ಲ. ಕೊನೆಯದಾಗಿ ಲೇಖಕರು ಒಂದು ಮಸ್ತ್ ಮಾತು ಹೇಳ್ತಾರೆ. ಸಾಫ್ಟ್ವೇರ್ ಲೋಕ ಲಾಜಿಕ್ ಮೇಲೆ ನಿಂತಿದ್ದರೆ ಆಧ್ಯಾತ್ಮ ಅನ್ನೋದು ಮ್ಯಾಜಿಕ್ ಆಫ್ ಲಾಜಿಕ್, ಅಂದರೆ ತರ್ಕದ ಆಚೆಗಿನ ಸತ್ಯ. ಕಂಪ್ಯೂಟರ್ ಸರಿಯಾಗಿ ಕೆಲಸ ಮಾಡದಿದ್ದಾಗ ನಾವು ಹೇಗೆ ಫಾರ್ಮ್ಯಾಟ್ ಮಾಡಿ ಹೊಸದಾಗಿ ರೀಸ್ಟಾರ್ಟ್ ಮಾಡ್ತೀವೋ ಹಾಗೆಯೇ ಮನುಷ್ಯ ಕೂಡ ತನ್ನ ಹಳೆಯ ತಪ್ಪು ವಿಚಾರಗಳನ್ನು ಅಳಿಸಿ ಆತ್ಮಸಾಕ್ಷಾತ್ಕಾರದ ಮೂಲಕ ಹೊಸ ಜೀವನವನ್ನು ರೀಸ್ಟಾರ್ಟ್ ಮಾಡಬಹುದು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೊರಗಿನ ಪ್ರಪಂಚದ ಕಾಂಪ್ಲಿಕೇಶನ್ಗಳನ್ನು ಸಾಲ್ವ್ ಮಾಡಿದರೆ, ಒಬ್ಬ ಆಧ್ಯಾತ್ಮಿಕ ಸಾಧಕ ತನ್ನ ಒಳಗಿನ ಸಂಕೀರ್ಣತೆಗಳನ್ನು ಬಿಡಿಸುತ್ತಾನೆ. ಎಷ್ಟು ಅದ್ಭುತವಾದ ಆಲೋಚನೆ ಅಲ್ವಾ? ನಾಲ್ಕು, ಸಾಧನೆಯ ಹಾದಿಯಲ್ಲಿನ ಸವಾಲುಗಳು. ಪುಸ್ತಕದ ಮತ್ತೊಂದು ಪ್ರಮುಖ ಪುಟವನ್ನು ತಿರುವಿ ಹಾಕ್ತಾ ಇದ್ದೀವಿ. ಸ್ನೇಹಿತರೆ, ಯಾವುದೇ ಸಾಧನೆಯ ಹಾದಿ ಇರಲಿ, ಅದು ಕೆರಿಯರ್ ಇರಲಿ ಅಥವಾ ಅಧ್ಯಾತ್ಮ ಇರಲಿ, ಅದು ಎಂದಿಗೂ ಹೂವಿನ ಹಾಸಿಗೆ ಅಲ್ವಾ? ಅದು ಕಲ್ಲು ಮುಳ್ಳುಗಳಿಂದ ಕೂಡಿದ ಹಾದಿ. ಲೇಖಕ ಬಾಲು ಅವರು ಸಾಫ್ಟ್ವೇರ್ ಲೋಕದಿಂದ ಅಂತರಂಗದ ಸತ್ಯದ ಕಡೆ ಹೆಜ್ಜೆ ಇಟ್ಟಾಗ ಎದುರಿಸಿದ ಕೆಲವು ರಿಯಲಿಸ್ಟಿಕ್ ಸವಾಲುಗಳನ್ನು ಈ ಪುಸ್ತಕದಲ್ಲಿ ಬಹಳ ಪ್ರಾಮಾಣಿಕವಾಗಿ ಹಂಚಿಕೊಂಡಿದ್ದಾರೆ. ಆ ಸವಾಲುಗಳು ಯಾವುವು ಗೊತ್ತಾ? 1. ಸಾಮಾಜಿಕ ಒತ್ತಡ ಮತ್ತು ಅಪನಂಬಿಕೆ, ಸೋಷಿಯಲ್ ಪ್ರೆಷರ್. ನಮ್ಮ ಸಮಾಜದ ಒಂದು ದೊಡ್ಡ ಪ್ರವೃತ್ತಿ ಎಂದರೆ ಅದು ಯಶಸ್ಸನ್ನು ಕೇವಲ ಹಣ ಮತ್ತು ಅಧಿಕಾರದಿಂದ ಮಾತ್ರ ಅಳೆಯುತ್ತದೆ. ಅಪಹಾಸ್ಯ. ಯೋಚನೆ ಮಾಡಿ, ಅಮೆರಿಕಾದಂತಹ ದೇಶದಲ್ಲಿ ಕೈತುಂಬಾ ಸಂಬಳ ಬರುವ ದೊಡ್ಡ ಕೆಲಸ ಬಿಟ್ಟು ಭಾರತಕ್ಕೆ ಬಂದು ಅಧ್ಯಾತ್ಮದ ಹಾದಿ ಹಿಡಿದಾಗ ಸುತ್ತಮುತ್ತಲಿನ ಜನ ಸುಮ್ಮನಿರ್ತಾರಾ? ಇವನಿಗೆ ತಲೆ ಕೆಟ್ಟಿದೆ, ಅಥವಾ ಅಲ್ಲಿ ಏನೋ ಸೋತು ಬಂದಿದ್ದಾನೆ ಅಂತ ಆಡಿಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಕುಟುಂಬದ ಆತಂಕ. ಇದರ ಜೊತೆಗೆ ಪ್ರೀತಿಪಾತ್ರರ ನಿರೀಕ್ಷೆಗಳು ಮತ್ತು ಅವರ ಭವಿಷ್ಯದ ಆತಂಕಗಳನ್ನು ಎದುರಿಸುವುದು ಯಾವುದೇ ಸಾಧಕನಿಗೆ ದೊಡ್ಡ ಸವಾಲು. ಲೌಕಿಕ ಜವಾಬ್ದಾರಿಗಳು ಮತ್ತು ಅಂತರಂಗದ ಕರೆಯ ನಡುವೆ ಬ್ಯಾಲೆನ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. 2. ಅಹಂಕಾರದ ಮುಖವಾಡ, ದಿ ಎಗೋ ಟ್ರ್ಯಾಪ್. ಸಾಧನೆಗೆ ಹೊರಗಿನ ಶತ್ರುಗಳಿಗಿಂತ ನಮ್ಮ ಒಳಗಿರುವ ಅಹಂಕಾರವೇ ಅತಿ ದೊಡ್ಡ ಶತ್ರು ಎನ್ನುತ್ತಾರೆ ಲೇಖಕರು. ನಾನು ಎಂಬ ಭಾವನೆ. ನಾನು ಅಮೆರಿಕಾದಲ್ಲಿದ್ದ ದೊಡ್ಡ ಇಂಜಿನಿಯರ್, ನಾನು ಬಹಳ ಬುದ್ಧಿವಂತ ಅನ್ನೋ ಹಳೆಯ ಐಡೆಂಟಿಟಿ ಇದೆಯಲ್ಲ, ಅದು ನಮ್ಮನ್ನು ಸುಲಭವಾಗಿ ಬಿಟ್ಟು ಹೋಗಲ್ಲ. ಸೂಕ್ಷ್ಮ ಅಹಂಕಾರ. ಇದಕ್ಕಿಂತ ಡೇಂಜರ್ ಅಂದರೆ ಒಂದು ಹೊಸ ರೀತಿಯ ಸೂಕ್ಷ್ಮ ಅಹಂಕಾರ. ನೋಡು, ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇದ್ದೀನಿ, ಉಳಿದವರಿಗಿಂತ ನಾನು ಶ್ರೇಷ್ಠ ಅನ್ನೋ ಭ್ರಮೆ ಹುಟ್ಟಿಕೊಳ್ಳಬಹುದು. ಇದನ್ನು ಗುರುತಿಸಿ ಡಿಲೀಟ್ ಮಾಡೋದು ಒಂದು ದೊಡ್ಡ ಟಾಸ್ಕ್. 3. ಮನಸ್ಸಿನ ಚಂಚಲತೆ, ರೆಸ್ಟ್ಲೆಸ್ ಮೈಂಡ್. ನಾವು ಯಾವಾಗ ಮೌನವಾಗಿ ಧ್ಯಾನಕ್ಕೆ ಕೂರಲು ಪ್ರಯತ್ನಿಸುತ್ತೇವೋ ಆಗಲೇ ನಮ್ಮ ಮನಸ್ಸು ಹಳೆಯ ನೆನಪುಗಳನ್ನು ಅಥವಾ ಭವಿಷ್ಯದ ಆತಂಕಗಳನ್ನು ಹೊತ್ತು ತರುತ್ತದೆ. ಹಳೆಯ ಸಂಸ್ಕಾರಗಳು. ಮನಸ್ಸು ವರ್ಷಗಟ್ಟಲೆ ರೂಢಿಸಿಕೊಂಡಿರುವ ಯಾಂತ್ರಿಕ ಆಲೋಚನೆಗಳು ನಮ್ಮ ಸಾಧನೆಯ ವೇಗವನ್ನು ಕಮ್ಮಿ ಮಾಡ್ತವೆ. ಡಿಜಿಟಲ್ ಡಿಸ್ಟ್ರಾಕ್ಷನ್. ದಿನದ 24 ಗಂಟೆಯೂ ಸಾಫ್ಟ್ವೇರ್ ಲೋಕದ ಗ್ಯಾಜೆಟ್ಗಳು ಮತ್ತು ಗದ್ದಲದಲ್ಲೇ ಬೆಳೆದ ಮನಸ್ಸಿಗೆ ದಿಢೀರಂತ ನಿಶ್ಶಬ್ದವನ್ನು ಸಹಿಸಿಕೊಳ್ಳುವುದು ಆರಂಭದಲ್ಲಿ ಒಂಥರಹ ಶಿಕ್ಷೆಯಂತೆ ಅನ್ನೋದಕ್ಕೆ ಶುರು ಮಾಡುತ್ತದೆ. 4. ಸಂಶಯ ಮತ್ತು ಅನಿಶ್ಚಿತತೆ, ಡೌಟ್ ಆ್ಯಂಡ್ ಅನ್ಸರ್ಟೆನಿಟಿ. ಪ್ರಯಾಣದ ಮಧ್ಯದಲ್ಲಿ ನಾನು ಮಾಡ್ತಾ ಇರೋದು ಸರಿಯೇ, ನಿಜವಾಗಿಯೂ ನನಗೆ ಸಾಕ್ಷಾತ್ಕಾರ ಸಾಧ್ಯನಾ ಅನ್ನೋ ಡೌಟ್ಗಳು ಕಾಡೋದು ತೀರಾ ಸಹಜ. ಫಲಿತಾಂಶದ ನಿರೀಕ್ಷೆ. ನೋಡಿ, ಸಾಫ್ಟ್ವೇರ್ ಪ್ರೋಗ್ರಾಮ್ನಲ್ಲಿ ಕೋಡ್ ಬರೆದು ರನ್ ಕೊಟ್ಟ ತಕ್ಷಣ ಔಟ್ಪುಟ್ ಸಿಗುತ್ತೆ. ಆದರೆ ಆಧ್ಯಾತ್ಮದಲ್ಲಿ ಫಲಿತಾಂಶ ತಕ್ಷಣಕ್ಕೆ ಕಣ್ಣಿಗೆ ಕಾಣಿಸಲ್ಲ. ಈ ಅನಿಶ್ಚಿತತೆಯ ನಡುವೆ ತಾಳ್ಮೆಯಿಂದ ಇರುವುದೇ ಸಾಧಕನಿಗೆ ಎದುರಾಗೋ ಅತಿ ದೊಡ್ಡ ಟೆಸ್ಟ್. ಕೇಳುಗ ಪ್ರಭುಗಳೇ, ಈ ಎಲ್ಲ ಸವಾಲುಗಳನ್ನು ದಾಟಿ ನಿಲ್ಲುವುದೇ ನಿಜವಾದ ಸಾಧನೆ.
ಸಾಫ್ಟ್ವೇರ್ನಲ್ಲಿ ಬರುವ ಬಗ್ಗುಗಳನ್ನು ಫಿಕ್ಸ್ ಮಾಡಲು ಹೇಗೆ ಪೇಷನ್ಸ್ ಬೇಕೋ ಹಾಗೆಯೇ ಜೀವನದ ಸವಾಲುಗಳನ್ನು ಎದುರಿಸಲು ಅಚಲವಾದ ತಾಳ್ಮೆ ಬೇಕು ಅನ್ನೋದನ್ನು ಲೇಖಕ ಬಾಲು ಅವರು ತಮ್ಮ ಸ್ವಂತ ಅನುಭವದ ಮೂಲಕ ನಮಗೆ ನೆನಪಿಸಿಕೊಡುತ್ತಾರೆ. ನಿಮ್ಮ ಲೈಫ್ನ ಸವಾಲುಗಳನ್ನು ನೀವು ಹೇಗೆ ಎದುರಿಸ್ತಾ ಇದ್ದೀರಾ? ಯೋಚನೆ ಮಾಡಿ. ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಹಾದಿ. ನಾವು ಈಗ ಪುಸ್ತಕದ ಕ್ಲೈಮ್ಯಾಕ್ಸ್ ಪುಟಗಳಲ್ಲಿ ಇದ್ದೀವಿ. ಕಳೆದ ಭಾಗದಲ್ಲಿ ಸಾಧನೆಯ ಹಾದಿಯಲ್ಲಿ ಬರೋ ಸವಾಲುಗಳ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಸವಾಲುಗಳು ಎಷ್ಟು ಕಠಿಣವೋ ಅವುಗಳನ್ನು ಮೆಟ್ಟಿ ನಿಲ್ಲುವ ಹಾದಿಯೂ ಅಷ್ಟೇ ರೋಚಕ ಮತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಲೇಖಕ ಬಾಲು ಅವರು ತಮ್ಮ ಲೈಫ್ನಲ್ಲಿದ್ದ ಆಂತರಿಕ ಸವಾಲುಗಳನ್ನು ಜಯಿಸೋಕೆ ಕೆಲವು ಸೂಪರ್ ಆದ ಮೈಂಡ್ ಡಿಬಗ್ಗಿಂಗ್ ಟಿಪ್ಸ್ ಕೊಟ್ಟಿದ್ದಾರೆ. ನಿಮ್ಮ ಲೈಫ್ ಪ್ರೋಗ್ರಾಮ್ನಲ್ಲಿರೋ ಎರರ್ಗಳನ್ನು ಫಿಕ್ಸ್ ಮಾಡೋಕ್ಕೆ ಈ 5 ಹಂತಗಳು ಹೆಲ್ಪ್ ಮಾಡ್ತವೆ. ಕೇಳಿ. 1. ನಿರಂತರ ಆತ್ಮವಿಚಾರಣೆ, ಸೆಲ್ಫ್ ಎನ್ಕ್ವೈರಿ. ಯಾವುದೇ ಸವಾಲು ಬಂದಾಗ ನಾವು ಮೊದಲು ಏನು ಮಾಡ್ತೀವಿ? ಹೊರಗಿನವರನ್ನು ದೂಷಿಸ್ತೀವಿ. ಆದರೆ ಲೇಖಕರು ಹೇಳ್ತಾರೆ, ಹೊರಗಣ್ಣು ಮುಚ್ಚಿ ಒಳಗಣ್ಣು ತೆರೆಯುವುದೇ ಮೊದಲ ಮೆಟ್ಟಲು. ನಾನು ಯಾರು ಎಂಬ ಪ್ರಶ್ನೆ. ರಮಣ ಮಹರ್ಷಿಗಳ ಈ ತತ್ವ ನಮ್ಮ ಕೈಲಿರೋ ದೊಡ್ಡ ಅಸ್ತ್ರ. ಲೈಫ್ನಲ್ಲಿ ಪ್ರಾಬ್ಲಮ್ ಬಂದಾಗ ಇದು ಯಾರಿಗೆ ನೋವು ನೀಡ್ತಾ ಇದೆ, ಈ ಅಹಂಕಾರ ಯಾರದು ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡಾಗ ಆ ಸಮಸ್ಯೆಯ ತೀವ್ರತೆ ತಾನಾಗಿಯೇ ಕಮ್ಮಿಯಾಗುತ್ತದೆ. ಮನಸ್ಸಿನ ಅವಲೋಕನ. ಮನಸ್ಸು ಹೇಗೆ ಸುಳ್ಳು ನೆಪಗಳನ್ನು ಕೊಟ್ಟು ನಮ್ಮನ್ನು ದಾರಿ ತಪ್ಪಿಸುತ್ತೆ ಅನ್ನೋದನ್ನು ಬೇರೆಯವರ ತರಹ ದೂರ ನಿಂತು ಒಬ್ಬ ಸಾಕ್ಷಿಯಾಗಿ ಅಬ್ಸರ್ವರ್ ನೋಡೋದನ್ನು ನಾವು ಕಲಿಬೇಕು. 2. ತಪ್ಪು ಕೋಡಿಂಗ್ನ ಡಿಬಗ್ಗಿಂಗ್ ದಿ ಮೈಂಡ್. ಸಾಫ್ಟ್ವೇರ್ನಲ್ಲಿ ರಾಂಗ್ ಕೋಡ್ ಇದ್ದರೆ ಸರಿಪಡಿಸ್ತೀವಿ ಅಲ್ವಾ? ಹಾಗೆಯೇ ನಮ್ಮ ಮನಸ್ಸಿನ ಹಳೆಯ ನೆಗೆಟಿವ್ ಸಂಸ್ಕಾರಗಳನ್ನು ಡಿಬಗ್ ಮಾಡಬೇಕು. ಹಣೆಪಟ್ಟಿಗಳನ್ನು ಕಿತ್ತೆಸೆಯಿರಿ. ನಾನು ದೊಡ್ಡ ಸಕ್ಸಸ್ಫುಲ್ ಎಂಪ್ಲಾಯಿ ಅಥವಾ ನಾನು ಲೈಫ್ನಲ್ಲಿ ಸೋತವನು, ಇಂತಹ ಹಣೆಪಟ್ಟಿಗಳನ್ನು ಫಸ್ಟ್ ಕಿತ್ತೆಸೆಯಿರಿ. ಇವೆಲ್ಲ ಕೇವಲ ತಾತ್ಕಾಲಿಕ ಪಾತ್ರಗಳು ಅನ್ನೋ ಅರಿವು ನಮಗೆ ದೊಡ್ಡ ಧೈರ್ಯ ಕೊಡುತ್ತೆ. ಸಂಸ್ಕಾರಗಳ ಬದಲಾವಣೆ. ನೆಗೆಟಿವ್ ಆಲೋಚನೆಗಳ ಜಾಗದಲ್ಲಿ ಪಾಸಿಟಿವ್ ಮತ್ತು ಪ್ರಶಾಂತವಾದ ಆಲೋಚನೆಗಳನ್ನು ರೀಪ್ರೋಗ್ರಾಮ್ ಮಾಡಿಕೊಳ್ಳುವ ಪ್ರಕ್ರಿಯೆ ಇದಾಗಿದೆ. 3. ಮೌನ ಮತ್ತು ಧ್ಯಾನದ ಆಶ್ರಯ, ಸೈಲೆನ್ಸ್ ಆ್ಯಂಡ್ ಮೆಡಿಟೇಷನ್. ಗದ್ದಲದ ಈ ಜಗತ್ತಿನಲ್ಲಿ ಮೌನವೇ ಅತಿ ದೊಡ್ಡ ಶಕ್ತಿ ಸ್ನೇಹಿತರೆ. ಮೌನವ್ರತ. ಮಾತು ಕಡಿಮೆ ಮಾಡಿದಾಗ ನಮ್ಮ ಎನರ್ಜಿ ವೇಸ್ಟ್ ಆಗೋದು ನಿಲ್ಲುತ್ತೆ. ಮೌನ ನಮ್ಮ ಅಂತರಂಗದ ಧ್ವನಿಯನ್ನು ನಾವು ಕೇಳಿಸಿಕೊಳ್ಳುವಂತೆ ಮಾಡುತ್ತೆ. ಧ್ಯಾನದ ಶಿಸ್ತು. ಪ್ರತಿದಿನ ಒಂದು ಫಿಕ್ಸ್ ಟೈಮ್ನಲ್ಲಿ ಧ್ಯಾನ ಮಾಡೋದರಿಂದ ಮೈಂಡ್ ಏಕಾಗ್ರತೆಯತ್ತ ಸಾಗುತ್ತೆ. ಇದು ಹೊರಗಡೆ ಎಷ್ಟೇ ಗದ್ದಲವಿದ್ದರೂ ಒಳಗಡೆ ನಾವು ಕೂಲ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. 4. ಸತ್ಸಂಗ ಮತ್ತು ಸರಿಯಾದ ಮಾರ್ಗದರ್ಶನ, ರೈಟ್ ಅಸೋಸಿಯೇಷನ್. ಲೈಫ್ನಲ್ಲಿ ಒಂಟಿಯಾಗಿ ಸವಾಲುಗಳನ್ನು ಎದುರಿಸೋದು ಕಷ್ಟ ಆದಾಗ ನಮಗೊಂದು ಸಪೋರ್ಟ್ ಸಿಸ್ಟಮ್ ಬೇಕು. ಜ್ಞಾನಿಗಳ ಸಹವಾಸ. ಲೈಫ್ನ ಸತ್ಯ ತಿಳ್ಕೊಂಡಿರೋ ಪಾಸಿಟಿವ್ ಜನರ ಜೊತೆ ಒಡನಾಟ ಇಟ್ಟುಕೊಂಡ್ರೆ ನಮ್ಮ ಅರ್ಧದಷ್ಟು ಕನ್ಫ್ಯೂಷನ್ಗಳು ಕ್ಲಿಯರ್ ಆಗ್ತವೆ. ಗುರುಕೃಪೆ. ಒಬ್ಬ ಸಮರ್ಥ ಗುರು ನಮ್ಮಲ್ಲಿರೋ ಸುಪ್ತ ಶಕ್ತಿಯನ್ನು ಎಚ್ಚರಿಸಿ ಸವಾಲುಗಳನ್ನು ಮೆಟ್ಟಿ ನಿಲ್ಲೋಕೆ ಬೇಕಾದ ಮೆಂಟಲ್ ಸ್ಟ್ರೆಂತ್ ತುಂಬುತ್ತಾನೆ. 5. ಸಮರ್ಪಣಾ ಭಾವ, ಸರೆಂಡರ್, ಶರಣಾಗತಿ. ಎಲ್ಲವನ್ನೂ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಅಹಂಕಾರ ಬಿಟ್ಟು ಆ ಭಗವಂತನಿಗೆ ಅಥವಾ ವಿಶ್ವಶಕ್ತಿಗೆ ಶರಣಾಗುವುದು. ಫಲಾಪೇಕ್ಷೆ ಇಲ್ಲದ ಕರ್ಮ. ಕೆಲಸವನ್ನು ಪೂರ್ತಿ ಶ್ರದ್ಧೆಯಿಂದ ಮಾಡಬೇಕು, ಆದರೆ ಅದರ ರಿಸಲ್ಟ್ ಬಗ್ಗೆ ಅತಿಯಾಗಿ ತಲೆ ಕೆಡಿಸಿಕೊಳ್ಳಬಾರದು. ಇದೇ ನಮ್ಮ ಲೈಫ್ನ ಅರ್ಧದಷ್ಟು ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಸ್ವೀಕಾರ ಮನೋಭಾವ. ಜೀವನದ ಏರಿಳಿತಗಳನ್ನು ಪ್ರಸಾದ ಅಂತ ಸ್ವೀಕರಿಸಿದಾಗ ಸವಾಲುಗಳು ನಮಗೆ ಶಿಕ್ಷೆಯಂತೆ ಕಾಣಲ್ಲ, ಬದಲಿಗೆ ಒಂದು ಅದ್ಭುತ ಶಿಕ್ಷಣದಂತೆ ಕಾಣುತ್ತದೆ. ಕೇಳುಗರೆ, ಒಟ್ಟಾರೆ ಸಾರಾಂಶ ಇಷ್ಟೇ. ಸವಾಲುಗಳನ್ನು ಮೆಟ್ಟಿ ನಿಲ್ಲೋದು ಅಂದರೆ ಯುದ್ಧ ಮಾಡೋದಲ್ಲ, ಬದಲಿಗೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳೋದು. ನೆನಪಿರಲಿ, ಸಮುದ್ರದ ಅಲೆಗಳನ್ನು ನಿಲ್ಲಿಸೋಕೆ ನಮ್ಮಿಂದ ಸಾಧ್ಯವಿಲ್ಲ, ಆದರೆ ಆ ಅಲೆಗಳ ಮೇಲೆ ಸವಾರಿ ಮಾಡೋದನ್ನು, ಸರ್ಫಿಂಗ್, ಖಂಡಿತ ಕಲಿಯಬಹುದು. ನಮ್ಮ ಲೈಫ್ ಮತ್ತು ಸಾಧನೆಯ ಹಾದಿ ಕೂಡ ಇಂತಹದ್ದೇ ಒಂದು ಕಲೆ. ಬಾಲಸುಬ್ರಹ್ಮಣ್ಯಂ ಅವರ ಈ ಪುಸ್ತಕ ನಮ್ಮ ಲೈಫ್ನ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡೋದಕ್ಕೆ ಸೂಪರ್ ಗೈಡ್ ಅಲ್ವಾ? ನೀವು ಈ ಪುಸ್ತಕ ಓದಿ ನಿಮ್ಮ ಮೈಂಡ್ ಡಿಬಗ್ ಮಾಡಿಕೊಳ್ಳಿ.
ಪುಸ್ತಕ ನೀಡುವ ಪ್ರಮುಖ ಸಂದೇಶಗಳು. ಪುಸ್ತಕದ ಈ ಕೊನೆಯ ಪುಟಗಳು ನಮಗೆ ನೀಡುವ ಸಂದೇಶ ಮತ್ತು ತೀರ್ಮಾನ ಇಂದಿನ ಓಡೋ ಜಗತ್ತಿಗೆ ಅತ್ಯಂತ ಅಗತ್ಯವಾದ್ದು. ಕೊನೆಯದಾಗಿ ಈ ಪುಸ್ತಕ ನಮಗೆ 4 ಮುಖ್ಯವಾದ ಲೈಫ್ ಲೆಸನ್ಸ್ ಹೇಳಿಕೊಡುತ್ತೆ. ಮೊದಲನೆಯದು ಸಮತೋಲನ, ಬ್ಯಾಲೆನ್ಸ್. ನಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಶಾಂತಿಯ ನಡುವೆ ಒಂದು ಸುಂದರ ಬ್ಯಾಲೆನ್ಸ್ ಇರಬೇಕು. ದುಡಿಯುವುದು ಎಷ್ಟು ಮುಖ್ಯವೋ ನೆಮ್ಮದಿಯಿಂದ ಇರುವುದು ಅಷ್ಟೇ ಮುಖ್ಯ. ಎರಡನೆಯದು ಸ್ವಯಂ ವಿಚಾರಣೆ. ನಾನು ಯಾರು ಎಂಬ ನಿರಂತರ ಪ್ರಶ್ನೆ ನಮ್ಮನ್ನು ಎಂದಿಗೂ ತಪ್ಪುದಾರಿಗೆ ಹೋಗದಂತೆ ತಡೆಯುತ್ತದೆ. ಮೂರನೆಯದು ಸರಳತೆ, ಸಿಂಪ್ಲಿಸಿಟಿ. ನಮ್ಮ ಜೀವನ ಎಷ್ಟು ಸರಳವಾಗುತ್ತದೋ ಅಷ್ಟೇ ನಮ್ಮ ಆನಂದವೂ ಹೆಚ್ಚಾಗುತ್ತದೆ. ನಾಲ್ಕನೆಯದು ಧೈರ್ಯ, ಕರೇಜ್. ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿ ಬರುವ ಯಾಂತ್ರಿಕ ಜೀವನದಿಂದ ಹೊರಬರಲು ಮತ್ತು ಅಂತರಂಗದ ಸತ್ಯವನ್ನು ಹುಡುಕಲು ಒಂದು ಅದಮ್ಯ ಧೈರ್ಯ ಬೇಕು ಸ್ನೇಹಿತರೆ. ಹಾಗಾಗಿ ಕೇಳುಗರೆ, ಸಾಫ್ಟ್ವೇರ್ನಿಂದ ಸಾಕ್ಷಾತ್ಕಾರದವರೆಗೆ ಪುಸ್ತಕ ಇದೆಯಲ್ಲ, ಇದು ಇಂದಿನ IT ಯುಗದ ಮತ್ತು ಇಂದಿನ ಜನರೇಷನ್ನ ಯುವ ಜನತೆಗೆ ಒಂದು ಅದ್ಭುತ ದಾರಿದೀಪ. ಇದನ್ನು ಕೇವಲ ಒಂದು ಧಾರ್ಮಿಕ ಪುಸ್ತಕ ಅಂದುಕೊಂಡ್ರೆ ತಪ್ಪು. ನಿಜವಾದ ಅರ್ಥದಲ್ಲಿ ಒಂದು ಲೈಫ್ ಮ್ಯಾನೇಜ್ಮೆಂಟ್ ಕೈಪಿಡಿ. ಲೌಕಿಕವಾಗಿ ಎಲ್ಲ ಯಶಸ್ಸು ಸಿಕ್ಕಿದ್ರೂ ಒಳಗಡೆ ಎಲ್ಲೋ ಒಂದು ಕಡೆ ಅತೃಪ್ತಿಯಿಂದ ಕೊರಗುತ್ತಿರುವ ಪ್ರತಿಯೊಬ್ಬರಿಗೂ ಈ ಪುಸ್ತಕ ಹೊಸ ಭರವಸೆಯನ್ನು ನೀಡುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಈ ಕೃತಿಯು ನಮ್ಮ ಜೀವನದ ಕೋಡಿಂಗನ್ನು ನಾವೇ ಒಮ್ಮೆ ಪರೀಕ್ಷಿಸಿಕೊಳ್ಳಲು ಪ್ರೇರೇಪಿಸುವ ಒಂದು ಬೆಸ್ಟ್ ಡಿಬಗ್ಗಿಂಗ್ ಗೈಡ್. ಲೇಖಕ ಬಾಲು ಅವರು ತಮ್ಮ ಸ್ವಂತ ಅನುಭವಗಳನ್ನು ಅಷ್ಟೇ ಪ್ರಾಮಾಣಿಕವಾಗಿ ಹಂಚಿಕೊಂಡಿರೋದರಿಂದ ಇದು ಓದುಗರ ಮನಸ್ಸಿಗೆ ನೇರವಾಗಿ ತಲುಪುತ್ತದೆ. ಸಾಫ್ಟ್ವೇರ್ ಲೋಕದ ತಾರ್ಕಿಕ ಬುದ್ಧಿ ಮತ್ತು ಆಧ್ಯಾತ್ಮ ಲೋಕದ ಅನುಭವದ ನಡುವೆ ಒಂದು ಸುಂದರ ಸೇತುವೆಯನ್ನು ಕಟ್ಟಿದ್ದಾರೆ ಲೇಖಕರು. ಕೇಳುಗರೆ, ಈ ಪುಸ್ತಕ ಓದಿದ ತಕ್ಷಣ ನಾವೆಲ್ಲರೂ ಅಮೆರಿಕಕ್ಕೆ ಹೋಗಿ ಕೆಲಸ ಬಿಟ್ಟು ಬರಬೇಕಿಲ್ಲ. ಆದರೆ ನಾವು ಇರೋ ಜಾಗದಲ್ಲೇ ನಮ್ಮ ದಿನನಿತ್ಯದ ಕೆಲಸಗಳ ನಡುವೆಯೇ ನಮ್ಮೊಳಗಿನ ಶೂನ್ಯತೆಯನ್ನು ಅರಿವಿನಿಂದ ತುಂಬಿಸಿಕೊಳ್ಳಬಹುದು ಎಂಬ ದೊಡ್ಡ ಭರವಸೆಯನ್ನು ಈ ಪುಸ್ತಕ ನಮಗೆ ನೀಡುತ್ತದೆ. ಬದುಕಿನ ನಿಜವಾದ ಸಾಕ್ಷಾತ್ಕಾರವನ್ನು ಹಂಬಲಿಸುವ ಪ್ರತಿಯೊಬ್ಬರೂ ತಮ್ಮ ಲೈಫ್ನಲ್ಲಿ ಒಮ್ಮೆಯಾದರೂ ಓದಬೇಕಾದ ಅಪರೂಪದ ಕೈಪಿಡಿ ಇದು. ನಿಮ್ಮ ಲೈಫ್ನ ಕೋಡಿಂಗ್ ಕೂಡ ಸೂಪರ್ ಆಗಿರಲಿ, ಅಂತರಂಗದ ಸಾಕ್ಷಾತ್ಕಾರ ನಿಮಗೂ ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಮುಂದಿನ ವಾರ ಭೇಟಿಯಾಗೋಣ.